ದಸರಾ ಪ್ರಯುಕ್ತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನವರಾತ್ರಿ ಉತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಏರ್ಪೋರ್ಟ್ ಟರ್ಮಿನಲ್ನಲ್ಲಿ ಹಟ್ಟಿ ಕಾಫಿ ಬಳಿ ಕಾಫಿ ಕಚೇರಿ ಹಮ್ಮಿಕೊಳ್ಳಲಾಯಿತು. ಸಂಗೀತ ಸಂಜೆಯು ಶ್ಯಾಮಲ್ ಕೃಷ್ಣ ಸಂಗೀತ ಸಭಾವತಿಯಿಂದ ರೇವತಿ ಕಾಮತ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿತು. ದೇಶ ವಿದೇಶಗಳಿಂದ ಆಗಮಿಸುವ ಪ್ರಯಾಣಿಕರಿಗೆ ನಮ್ಮ ನಾಡಿನ ಕಲೆ ಮತ್ತು ಸಂಸ್ಕೃತಿ ಸಂಗೀತವನ್ನು ಪರಿಚಯ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರಸಿದ್ಧ ಸಂಗೀತಗಾರರಾದ ವಿನಯ್ ಶರ್ವಾ ಸಂಗೀತಕ್ಕೆ ನೆರೆದಿದ್ದ ಜನ ಮತ್ತು ಸಂಗೀತ ಪ್ರಿಯರು ತಲೆದೂಗಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾರದ್ವಾಜ್, ಪ್ರಶಾಂತ್ ಕೇಶವ್, ಮೋಹನ್ ರವರು ನುಡಿಸಿದಂಥ ವಾದ್ಯಗಳ ತಾಳಕ್ಕೆ ನೋಡುಗರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಫಿ ಕಚೇರಿ ಸಂಗೀತ ಸಂಭ್ರಮದಲ್ಲಿ ಏರ್ಪೋರ್ಟ್ ಅಧಿಕಾರಿ ಮತ್ತು ಸಿಬ್ಬಂದಿ, ಪ್ರಯಾಣಿಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ನಂಗೆ ಸಿಕ್ಕಾಪಟ್ಟೆ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ನವರಾತ್ರಿ ಆಸ್ಪಿಷಿಯಸ್ ಡೇ. ನಿಮ್ಮ ಎಲ್ಲ ವೀಕ್ಷಕರಿಗೂ, ನಿಮ್ಮ ಟಿ ವಿಯ ಎಲ್ಲ ವೀಕ್ಷಕರಿಗೂ ನವರಾತ್ರಿಯ ಶುಭಾಶಯಗಳು. ನನಗೆ ಪ್ರಕಾಶ್ನಾಥ ಸ್ವಾಮೀಜಿಯವರು ಇವತ್ತು ಬೆಳಗ್ಗೆ ಇವಾಗ ಬೆಳಗ್ಗೆ ನಾನು ಅವರನ್ನು ಮೀಟ್ ಮಾಡಿದಾಗ ನಾನು ಇದ್ರ ಬಗ್ಗೆ ಹೇಳಿದೆ, ನಾವು ಹೀಗೆ ನವರಾತ್ರಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅಂತ ಹೇಳಿ. ಅವ್ರು ಇಮ್ಮಿಡಿಯೇಟಾಗಿ ನಾವು ನಮ್ಮ ಟಿ ವಿ ಚಾನಲ್ನವರನ್ನು ಕಳಿಸ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಪ್ರಯತ್ನ ನಾವು ಒಂಥರ ನಮ್ಮ ಕಲೆನ ಪ್ರತಿಯೊಬ್ಬರಿಗೂ ತಲುಪಿಸೋಣ ಅನ್ನೋದು, ಕ್ಲಾಸಿಕಲ್ ಮ್ಯೂಸಿಕ್ ಅನ್ನೋದು ಭಾಳ ಮಹತ್ತರವಾದದ್ದು. ಇದರಿಂದ ನಮ್ಮ ಮುಂದಿನ ಪೀಳಿಗೆ ಭಾಳ ಒಳ್ಳೆಯ ಥರದಲ್ಲಿ ಮುಂದುವರಿಯೋ ಎಲ್ಲ ಸಾಧ್ಯತೆಗಳಿದೆ. ಈಗ ಹಾಳಾಗ್ತಿರೋ ಪ್ರಪಂಚದಲ್ಲಿ, ಈಗ ಡ್ರಗ್ಸ್ ಅದು ಇದು ಅಂತ ಆಗ್ತಿರೋ ಇದರಲ್ಲಿ ನಾವು ಮಕ್ಕಳುಗಳನ್ನು, ಎಲ್ಲ ಜನತೆನ ಇದು ನಮ್ಮ ಕ್ಲಾಸಿಕಲ್ ಮ್ಯೂಸಿಕ್ಕಿಂದ ಹೇಗೆ ಮನಃಶಾಂತಿ ಸಿಗುತ್ತೆ. ಇವಾಗ ನೀವೇ ನೋಡಿದ್ರಿ ಎಷ್ಟು ಅದ್ಭುತವಾಗಿತ್ತು ಅಲ್ವಾ. ಅದಕ್ಕೆ ನಾನು ಅದನ್ನು ತಲೆಯಲ್ಲಿ ಇಟ್ಕೊಂಡು ನನಗೆ ಬಂತು ಮೈಂಡ್ಗೆ. ಇದು 2ನೇ ವರ್ಷ ನಾವು ಮಾಡ್ತಾ ಇರೋದು. ನಂಗೆ ಸಿಕ್ಕಾಪಟ್ಟೆ ಸಂತೋಷ.